ಜೈಲಿಂದ ಹೊರಬರ್ತಾ ಇದ್ದಂತೆ ಮನೆ ದೇವರ ಮೊರೆ ಹೋದ್ರು ಪವಿತ್ರ ಗೌಡ. ಪವರ್ ಟಿವಿ ಜೊತೆಗೆ ಅರ್ಚಕ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡಿ, ಪರಪ್ಪನ ಅಗ್ರಹಾರದಿಂದ ಹೊರಬರ್ತಾ ಇದ್ದಂತೆ ಮನೆ ದೇವರ ಮೊರೆ ಹೋದ್ರು. ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು, ಅರ್ಚನೆ ಮಾಡಿಸಲಾಯಿತು. ಪವಿತ್ರ ಗೌಡ ಪೂಜೆ ಸಲ್ಲಿಸಿದ ದೇವಸ್ಥಾನದ ಅರ್ಚಕರು ಪವರ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ತಲಗಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನದ ಅರ್ಚಕರು ತಾಯಿ ಮನೆಗೆ ತೆರಳೋ ಮುನ್ನ ದೇವಸ್ಥಾನಕ್ಕೆ ಪವಿತ್ರ ಭೇಟಿ ಕೊಡ್ತಾರೆ. ಸುಮಾರು 600 ವರ್ಷಗಳಿಂದ ಇದೇ ವಜ್ರಮುನೇಶ್ವರ ದೇಗುಲ ಬಹಳಷ್ಟು ಫೇಮಸ್ಸು. ಇದೇ ದೇವಸ್ಥಾನದಲ್ಲಿ ಮಡಿವಸ್ತ್ರದಲ್ಲಿ ಪವಿತ್ರ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ದೃಷ್ಟಿ ತೆಗೆಸೋದರ ಜೊತೆಗೆ ಮನೆ ಮಂದಿ ಹೆಸರಲ್ಲೂ ಕೂಡ, ದರ್ಶನ್ ಹೆಸರಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಅರ್ಚಕ ಶಿವಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ವರ್ಷಿತಾ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಹತ್ಯೆಯನ್ನು ಮಾಡಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಂತಹ A1 ಆಗಿದ್ದಂತಹ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿರುವಂಥದ್ದು. ಜೊತೆಗೆ ಜೈಲಿನಿಂದ ಹೊರಬಂದ ತಕ್ಷಣ ಮನೆ ದೇವರಿಗೆ ಬಂದು ವಿಸಿಟ್ ಅನ್ನು ಕೊಟ್ಟು ಪೂಜೆಯನ್ನ ಮಾಡಿ ಒಂದಷ್ಟು ಏನೇನು ಆ ತಾಯಿಯ ಒಂದಷ್ಟು ಹರಕೆಗಳಿದ್ವು ಅದನ್ನು ಕೂಡ ತೀರಿಸಿರುವಂಥದ್ದು. ಸದ್ಯ ನನ್ನ ಹತ್ರ ಅರ್ಚಕರಿದ್ದಾರೆ. ಮನೆ ದೇವರಾಗ ಎಷ್ಟು ವರ್ಷಗಳಿಂದ ಬರ್ತಾ ಇದ್ರು ಏನು ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತೀನಿ. ಅರ್ಚಕರ, ಈಗಾಗಲೇ ಪವಿತ್ರ ಗೌಡ ರಿಲೀಸ್ ಆಗಿ ಮನೆ ಹೋಗೋಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ, ಏನು ಹೇಗೆ ಅನ್ನುವಂಥದ್ದು? ಅವರು ಸುಮಾರು ಚಿಕ್ಕ ವಯಸ್ಸಿಂದ ಹುಟ್ಟೂರಾದಂಥ ಅವ್ರದ್ದು ಮನೆ ದೇವರು ಇದೇ ಊರು. ಈ ತಲಗಟ್ಟಪುರ ಅವರು ಗ್ರಾಮಸ್ಥವರು ಮನೆ ದೇವರು ಬಂದು ತಾಯಿ ಮತ್ತು ತಂದೆ ಮನೆ ದೇವರು. ಅವರು ಈಗ ನಾವು ಬಂದು 13 ವರ್ಷದಿಂದ ಅವ್ರು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಬಂದುಬಿಟ್ಟು ಪೂಜೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅವರು ಬಂದು ಇವಾಗ ಅವ್ರ ತಾಯಿ ಹರಕೆ ಮಾಡ್ಕೊಂಡು ಹೋಗಿದ್ರು. ಬಂದು ಸಂಕಲ್ಪ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಹೋಗ್ತಾ ಇರ್ತಾಯಿದ್ರು. ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದಾಗ ಅವ್ರಿಗೆ ಫಲಿಸಿ ಅಲ್ಲಿಂದ ಬಂದು ಪೂಜೆ ಮಾಡಿಸ್ಕೊಂಡು ತೀರ್ಥ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಈಗ ಪವಿತ್ರ ಗೌಡ ಅವರು ಬಂದಂತಹ ಸಂದರ್ಭದಲ್ಲಿ ಯಾವ್ಯಾವ ಪೂಜೆ ನೆರವೇರ್ತು ಅಂತ, ಯಾಕಂದರೆ ಮಡಿ ವಸ್ತ್ರವನ್ನು ಉಡಿಸಿ ನೀರನ್ನು ಹಾಕೋದಾಗಿರ್ಬೋದು, ಆ ರೀತಿ ಒಂದಷ್ಟು ಪೂಜೆಗಳನ್ನ ನೆರವೇರಿಸಿದ್ರಿ. ಅದು ಯಾವ್ಯಾವ ರೀತಿ ಪ್ರೊಸೀಜರ್? ಬಂದು ಅವರು ಕೆಳಗಡೆ ಸ್ನಾನ ಮಾಡ್ಕೊಂಡ್ಬಂದರು. ತೀರ್ಥ ಸ್ನಾನ ಮಾಡ್ಕೊಂಬಂದ್ಮೇಲೆ ನಾವು ಇಲ್ಲಿ ಬಿಂದಿಗೆಯಲ್ಲಿ ಅಭಿಷೇಕ ತೀರ್ಥ ಇರುತ್ತೆ, ಅಭಿಷೇಕ ತೀರ್ಥ ಹಾಕಿಬಿಟ್ಟು ಪೂಜೆ ಮಾಡಿಸಿ ಪ್ರದಕ್ಷಿಣೆ ಹಾಕಿಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಈಗಾಗಲೇ ಸಾಕಷ್ಟು ವರ್ಷದ ಇತಿಹಾಸ ಈ ಒಂದು ದೇವಸ್ಥಾನ ಹೊಂದಿರುವಂಥದ್ದು ಸ್ವಾಮಿ. ಎಷ್ಟು ವರ್ಷಗಳಿಂದ ಇದೆ, ಜೊತೆಗೆ ಏನೇನು ವಿಶೇಷತೆಗಳು ಅನ್ನುವಂಥದ್ದು ನೋಡೋದಾದ್ರೆ? ಇತಿಹಾಸ ಒಂದು 6 ತಲೆಮಾರು ಅಂತ ಹೇಳ್ತಾರೆ, 600 ವರ್ಷ ಅಂತ ಹೇಳ್ತಾರೆ ಒಬ್ಬರು ಹಿರಿಯರು. ಅವಾಗಿಂದ ನಡ್ಕೊಂಡು ಬಂದಂಥ ಪೂಜೆಗಳು. ಇಲ್ಲೇ ಹಸುಕರು ಹಾಕಿದಾಗ ಮತ್ತು ಮಕ್ಕಳಾಗಿಲ್ಲ ಅಂದರೆ ಆರೋಗ್ಯ ಸಮಸ್ಯೆ ಇದ್ದರೆ, ಈಗ ಕೋರ್ಟ್ ವಿಚಾರದಲ್ಲಾಗಲಿ ಆರೋಗ್ಯ ಸಮಸ್ಯೆಯಲ್ಲಿ ಏನೋ ಒಂದು ಅಂದ್ಕೊಂಡು ಹೋಗಿದ್ರೆ ಅದು ಆಗತ್ತೆ. ಆದಮೇಲೆ ಬಂದು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ಹಿಂದೆ ಕೂಡ ಪವಿತ್ರ ಗೌಡ ಅವರ ತಾಯಿ ಕೂಡ ಒಂದಷ್ಟು ಹರಕೆಗಳನ್ನ ಕಟ್ಕೊಂಡಿದ್ರು. ಜೊತೆಗೆ ಅವ್ರಿಗೆ ಕಣ್ಣಿನ ಸಮಸ್ಯೆಗಳು ಬಂದಾಗ ಕೂಡ ಅವರಿಗೆ ಅದೆಲ್ಲ ಬಗೆಹರಿತಿತ್ತು ಅನ್ನುವಂಥದ್ದು. ಈ ಹಿಂದೆ ಏನಾದರೂ ನಿಮ್ಮ ಹತ್ರ ಬಂದು ಶಾಸ್ತ್ರವನ್ನ ಕೇಳೋದಾಗಿರ್ಬೋದು, ಅಥವಾ ಈ ಮಗಳು ಬೇಗ ರಿಲೀಸ್ ಆಗಲಿ ಅನ್ನುವಂತಹ ಒಂದಷ್ಟು ನಿಟ್ಟಿನಲ್ಲಿ ಏನಾದರೂ ಕೇಳಿದ್ರಾ, ಏನು ಹೇಗೆ ಅನ್ನುವಂಥದ್ದು? ಆ ಥರ ಏನೂ ಕೇಳಿಲ್ಲಮ್ಮ. ಬಂದುಬಿಟ್ಟು ಹರಕೆ ಕಟ್ಟಿ ಪೂಜೆ ಮಾಡ್ಕೊಂಡು ಹೋಗಿದ್ರು ಅಷ್ಟೇ ಅಮ್ಮ. ರಿಲೀಸ್ ಆಗಿದ ಬಗ್ಗೆ ಏನೂ ಕೇಳಿಲ್ಲ. ಅವರು ಬಂದು ಹರಕೆ ಮಾಡ್ಕೊಂಡು ಪೂಜೆ, ಮನಸ್ಸಲ್ಲಿ ಹರಕೆ ಕಟ್ಟಿ ಮನೆಯಲ್ಲಿ ಹರಕೆ ಕಟ್ಟಿಟ್ಟಿರ್ತಾರೆ. ಕಟ್ಟಾದ್ಮೇಲೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿರ್ತಾರೆ. ಇದಿಷ್ಟು ವಜ್ರಮುನೇಶ್ವರಿ ದೇವಸ್ಥಾನದ ಅರ್ಚಕರು ಹೇಳ್ತಿರುವಂತಹ ಮಾತು. ಮನೆ ದೇವರಾದಂತಹ ಕಾರಣಕ್ಕೆ ಸಾಕಷ್ಟು ದಿನಗಳಿಂದ ಬಂದು ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ರು. ಜೊತೆಗೆ ಈಗಾಗಲೇ ಪವಿತ್ರ ಗೌಡ ಕೂಡ ರಿಲೀಸ್ ಆಗಿರೋದ್ರಿಂದ ಮನೆಗೆ ಹೋಗೋಕ್ಕಿಂತ ಮುಂಚೆ ಬಂದು ದೇವರಿಗೆ ಒಂದು ಏನೇನು ಹರಕೆಗಳಿದ್ವೋ, ಜೊತೆಗೆ ದರ್ಶನ್ ಅವರ ಹೆಸರಲ್ಲೂ ಕೂಡ ಒಂದಷ್ಟು ಪೂಜೆಗಳನ್ನು ಕೂಡ ನೆರವೇರಿಸಿರುವಂಥದ್ದು ನೋಡಬೇಕಾಗತ್ತೆ. ಇನ್ನೇನಾದರೂ ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ ಒಂದಷ್ಟು ಈಗಾಗಲೇ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಡ್ತಾ ಇದೆ. ಸುಪ್ರೀಂ ಕೋರ್ಟ್ನ ನಿಲುವು ಹೇಗಿರುತ್ತೆ, ಅಥವಾ ಮತ್ತೇನಾದರೂ ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟ್ ಆದೇಶವನ್ನ ತಡೆ ಹಿಡಿದು ಮತ್ತೇನಾದರೂ ಪವಿತ್ರ ಗೌಡ ಜೊತೆಗೆ ಡಿ ಗ್ಯಾಂಗಿಗೆ ಮತ್ತೆ ಜೈಲು ವಾಸ ಆಗತ್ತಾ, ಅಥವಾ ಬಿಗ್ ರಿಲೀಫ್ ಸಿಕ್ಕತ್ತಾ ಅನ್ನುವಂಥದ್ದನ್ನ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು. नाम नक्षत्रादो जातस्य गोत्रधनीयः विष्णुगोत्रस्य पुटननामदेस्य भाग्यमनामदेस्य प्रदीपनामदेस्य
योगेश्वरनामदेस्य बसवराजनामदेस्य खुशीनामदेस्य मोहनकुमारनामदेस्य शोभानामदेस्य यशवन्तनामदेस्य विशालनामदेस्य सह कुटुम्बेन वर्गेण एवं गणविशेषेण दशनामदेस्य देवदोषाव्रयात देवदात्रे वज्रमणेश्वर स्वामी देवताय एवं गणविशेषण विशिष्टायां कुलदेवता त्रैवता देवता संकल्पेन